ಎಂತೆಂತಹ ಬುದ್ಧಿವಂತರಿದ್ದಾರೆ ನೋಡಿ. 7,005 ಪುಟಗಳ SIT ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿ ಕೊಟ್ಟಿದೆ. ಸ್ಪಷ್ಟವಾಗಿ ಹೇಳಿದೆ, ಇದು ಚಾರ್ಜ್ ಶೀಟ್ ಅಂತೇಳಿ. ಚಾರ್ಜ್ ಶೀಟ್ ಅಂತ ಹೇಳಿದೆ, ಬಿ ರಿಪೋರ್ಟ್ ಅಂತ ಹೇಳಿಲ್ಲ. ಏಷ್ಯಾನೆಟ್ ಸುವರ್ಣ ವಾಹಿನಿನಲ್ಲಿ ರಕ್ಷಿತ್ ಶೆಟ್ಟರು ಮತ್ತು ಬಸವರಾಜ್ ಮಾಲ್ಗತ್ತಿಯವರು, ಅನಂತರ ನಮ್ಮ ಒನ್ ಆ್ಯಂಡ್ ಒನ್ಲಿ ವಸಂತ್ ಗಿಳಿಯಾರ್ ಅವರು, ಇವರು ಚರ್ಚೆನಲ್ಲಿ ಭಾಗವಹಿಸ್ತಾ ಹೇಳ್ತಾರೆ ಇದು ಬಿ ರಿಪೋರ್ಟ್ ಅಂತೆ. ಬಿ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಷಡ್ಯಂತ್ರ ಬಯಲಾಗಿದೆಯಂತೆ, ಹೋರಾಟಗಾರರ ಷಡ್ಯಂತ್ರ ಬಯಲಾಗಿದೆಯಂತೆ. ಇದನ್ನು ವಸಂತ್ ಗಿಳಿಯಾರ್ ಅವರು ಖುಷಿ ಖುಷಿಯಿಂದ ಹೇಳ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತಿರುತ್ತೆ. ABC ಪೊಲೀಸ್ ಇಲಾಖೆಯಲ್ಲಿ ABC ಚಾರ್ಜ್ ಶೀಟ್ ಕೊಟ್ಟಿರುವುದು. ಚಾರ್ಜ್ ಶೀಟಲ್ಲಿ ಏನು ಮೆಟೀರಿಯಲ್ ಎವಿಡೆನ್ಸ್ ಅಂತೇಳಿ ಬಂಡಲ್ಗಟ್ಟಲೆ ಹೋಯ್ತಲ್ಲ, ಬಂಡಲ್ಗಟ್ಟಲೆ ಹೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರಲ್ಲ. ಬಿ ರಿಪೋರ್ಟ್ ಆದರೆ ಇವೆಲ್ಲ ಕೊಡ್ತಾರೇನ್ರಿ? 7,005 ಪುಟಗಳ ರಿಪೋರ್ಟು ಚಾರ್ಜ್ ಶೀಟ್ ಅಂತ ಹೇಳ್ತಾ ಇರುವಂಥದ್ದು. ಇನ್ನೂ ಸಹ ನ್ಯಾಯಾಲಯ ಇನ್ನೂ ಸಹ ಅದನ್ನು ಓಪನ್ ಮಾಡಿಲ್ಲ. ಇನ್ನೂ ಸಹ SIT ಅದು ಹೊರಗಡೆ ಬಿಟ್ಟಿಲ್ಲ. ಆದರೆ ಇವರಿಗೆ ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ಷಡ್ಯಂತ್ರ ಭಾಗ ಅಂತೆ. ಇಲ್ಲಿ ಷಡ್ಯಂತ್ರದ ಮುಖವಾಡ ಬಯಲಾಗ್ಬಿಡ್ತಂತೆ. ಇದು ಎಲ್ಲವೂ ಸಹ ಮುಗಿದೋಯ್ತಂತೆ. ಖುಷಿ ಖುಷಿಯಾಗಿ ಹೇಳ್ತಾ ಇರುವಂಥ ವಸಂತ್ ಗಿಳಿಯಾರ್ ಅವರಿಗೆ ವಿಚಾರ ಮಾಡಬೇಕ್ರಿ. ಏನಾಯಿತು ಮಗಳೇ ಸತ್ಯ ಶೋಧನೆ ಮಾಡ್ತೀನಿ ಅಂತ ಬಂದಂತಹ ವ್ಯಕ್ತಿ ಸೌಜನ್ಯ ಪ್ರಕರಣದಲ್ಲಿ ಯಾವುದೂ ಸಹ ತಾತ್ವಿಕ ಅಂತ್ಯ ತೆಗೆದುಕೊಳ್ಳೋಕ್ಕಾಗದೆ, ವರದಿನೂ ಕೊಡದೆ, ಸತ್ಯ ಶೋಧನಾ ವರದಿಯನ್ನು ಕೊಡದೆ ಅದೇ ರೀತಿಯಾಗಿ ಮುಂದುವರಿಸಿ ಈಗೇನೋ ಸಂರಕ್ಷಣೆ ಮಾಡಲಿಕ್ಕೆ ಹೊರಟಂಥವ್ರಲ್ವ ಇವರು. ಸ್ವಲ್ಪ ವಿಚಾರವಾಗಿ, ನಿಧಾನವಾಗಿ, ಸಮಾಧಾನವಾಗಿ ಎಲ್ಲವನ್ನು ವಿಚಾರ ಮಾಡಿದ್ರೆ ಎಲ್ಲವೂ ಸತ್ಯ ಗೊತ್ತಾಗುತ್ತೆ. 1 ವರ್ಷಗಳ ಕಾಲ ಬಂಗ್ಲೆಗೂಡದಲ್ಲಿ ಸಿಕ್ತಲ್ಲ ಮೂಳೆಗಳು, ಅದು ಯಾರದ್ರಿ? ಅದು ಯಾರದ್ದು? ಚಿನ್ನಯ್ಯ ಏನೋ ಹೇಳ್ತಾರಲ್ಲ, ಚಿನ್ನಯ್ಯ ಅಗದ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಚಿನ್ನಯ್ಯ ಅಗದಿರುವಂತಹ ಸ್ಥಳದಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿದಾವಲ್ಲ. ನಮ್ಮ ಮಾಲ್ಗತ್ತಿಯವರು ಮಾತನಾಡ್ತಾ ಇದ್ದಾರೆ, 106 ಕಡೆ ಅಸ್ಥಿ ಪಂಜರಗಳು ಹೆಣಗಳನ್ನು ಊತ ಹಾಕಿದ್ದೀನಿ ಅಂತ ಹೇಳ್ತಿದ್ರು, ಸಿಗಲಿಲ್ಲ ಅಂತಾರಲ್ಲ. ಬಸವರಾಜ್ ಮಾಲ್ಗತ್ತಿಯವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು. ಚಿನ್ನಯ್ಯ ಹೇಳಿದಂತಹ ಸ್ಥಳಗಳಲ್ಲಿ 16 ಕಡೆ ಮಾತ್ರ ಅಗದಿರುವಂಥದ್ದು, 16ರಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿರುವಂಥದ್ದು. ಬಂಗ್ಲೆಗೂಡದಲ್ಲಿ ಸಾವಿರಾರು ಮೂಳೆಗಳು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ SIT ಅವರು 2 ಸಾರಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿರುವಂಥದ್ದು. ಚಿನ್ನಯ್ಯ 106 ಕಡೆ ಅಗದಿದ್ರೆ ಬಹುಶಃ ಒಂದು 50% ಅಸ್ಥಿ ಪಂಜರಗಳು ಸಿಕ್ಕಿರ್ತಿತ್ತು. ವಿಚಾರ ಮಾಡಬೇಕ್ರಿ. ನಾವು ಚಾನಲಲ್ಲಿ ಕುತ್ಕೊಂಡು ಏನೋ ಮಾತಾಡೋದಲ್ಲ. ನಮ್ಮ ರಕ್ಷಿತ್ ಶೆಟ್ಟರು ನಿಜಕ್ಕೂ ಬಹಳ ಹೆಮ್ಮೆ ಪಡ್ತಿದ್ದೆ ನಾನು, ಒಳ್ಳೆ ಪತ್ರಕರ್ತ ಅಂತೇಳಿ. ಅಜಿತ್ ಹನುಮಕ್ಕನವರು ಹೋಗಿದ್ದಂಥ ಸ್ಥಾನದಲ್ಲಿ ಕುತ್ಕೊಂಡು ರಕ್ಷಿತ್ ಶೆಟ್ಟರು ಹೇಳ್ತಾರೆ, ದಿಢೀರ್ ಅಂತೇಳಿ ಸೌಜನ್ಯ ಪ್ರಕರಣ ತಗೊಂಡ್ಬಿಟ್ರು ಹೋರಾಟಗಾರರು ಅಂತ. ಸೌಜನ್ಯ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟಲ್ಲಿ 21ನೇ ತಾರೀಕು ಬರ್ತಾ ಇದೆ. CBI ಹೇಳಿದೆ ನಮಗೆ ಏನೋ ಸ್ಟಾಫ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅಫಿಡೇವಿಟ್ ಕೊಟ್ಟಿದ್ದಾರೆ. ಎಲ್ಲವೂ ಹೊರಗಡೆ ಬರುತ್ತೆ. ರಕ್ಷಿತ್ ಶೆಟ್ಟರೆ ಪತ್ರಕರ್ತರಾಗಿ ಏನು ಆಗ್ತಾ ಇದೆ, ಏನು ನಡೀತಾ ಇದೆ, ಯಾರಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕೆ ಹೊರತು ಇದು ಬಿ ರಿಪೋರ್ಟ್ ಅಂದ ತಕ್ಷಣ ಹೌದು ಅಂತ ತಲೆ ಆಡಿಸೋದಲ್ಲ. ನ್ಯಾಯಾಲಯ ಹೇಳಿದ್ಯಾ ಬಿ ರಿಪೋರ್ಟ್ ಅಂತೇಳಿ? ನ್ಯಾಯಾಲಯ ಹೇಳಿದ್ಯಾ ಷಡ್ಯಂತ್ರ ಅಂತ ಹೇಳಿದ್ಯಾ? 7,005 ಪುಟಗಳಲ್ಲಿರುವಂತಹ ವರದಿ ಏನು ಹೇಳ್ತಿದೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ? 1 ದಿವಸ ಆಗಿಲ್ಲ ಕೊಟ್ಟು. ಆಗಲೇ ನೀವೆಲ್ಲರೂ ಸಹ ಇದು ಚಾರ್ಜ್ ಶೀಟ್ ಅಲ್ಲ, ಬಿ ರಿಪೋರ್ಟು ಅಂತ. ಏನಿದು? ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ? ಇಲ್ಲಿ ಚಿನ್ನಯ್ಯನನ್ನು ಸೇಫ್ ಮಾಡಲಿಕ್ಕೆ ಚಿನ್ನಯ್ಯ ಹೇಳ್ತಾ ಇರ್ಬೋದು ಸತ್ಯ ಅಂತೇಳಿ. ವಸಂತ್ ಗಿಳಿಯಾರ್ ಹೇಳ್ತಾ ಇರ್ಬೋದೇನು? ಚಿಕ್ಕ ಕೆಂಪಮ್ಮನವ್ರನ್ನ ಸೃಷ್ಟಿ ಮಾಡಿಬಿಟ್ರಂತೆ. ಚಿಕ್ಕ ಕೆಂಪಮ್ಮನವರು ಒಡನಾಡಿ ಸ್ಟ್ಯಾನ್ಲಿ ಅವರು ಕರ್ಕೊಂಬಂದ್ಬಿಟ್ರಂತೆ. ಒಡನಾಡಿ ಸ್ಟ್ಯಾನ್ಲಿ ಅವ್ರ ಮೇಲೇನೂ ಕೇಸ್ ಆಗಬೇಕಂತೆ. ಗಿರೀಶ್ ಭಟ್ಟಣ್ಣನವ್ರ ಮೇಲೆ FIR ಆಗಬೇಕಂತೆ. ಎಲ್ಲರ ಮೇಲೆ FIR ಆಗಬೇಕಂತೆ. SIT ಅವರು ಮಾಡಲಿಲ್ವಂತೆ. ಆರಂಭದಲ್ಲಿ SIT ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಂಥವ್ರು ಇವರೇ ಅಲ್ಲ, ಕನ್ನಡದಲ್ಲಿ ನಿಂತ್ಕೊಂಡು ಮಾತನಾಡಿದಂಥವ್ರು ಇವರೇ ಅಲ್ಲ. ಈಗ SIT ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವಾಗಂದ್ರು. ಈಗ ಮತ್ತೊಮ್ಮೆ ವಿಷಯನೇ ತಿಳ್ಕೊಳ್ಳೋದೆ ಇಲ್ಲಿ ಬಿ ರಿಪೋರ್ಟ್ ಆಗೋಗ್ಬಿಟ್ಟಿದೆ. ಎಲ್ಲವೂ ಸಹ ಸುಖಾಂತಿ ಆಗೋಗಿದೆ. SIT ಕೆಲಸ ಮುಗಿದೋಗಿದೆ. ಸೌಜನ್ಯ ಹೋರಾಟಗಾರರೇ ಅಪರಾಧಿಗಳು ಅನ್ನೋ ರೀತಿ ಮಾತನಾಡ್ತಾ ಇದ್ದೀರಲ್ಲ.
ವಿಚಾರ ಮಾಡಿರಿ. ಸತ್ಯಮೇವ ಜಯತೆ, ಸತ್ಯ ಗೆಲ್ಲುತ್ತೆ, ಗೆಲ್ಲಲೇಬೇಕು. ವಸಂತ್ ಗಿಳಿಯಾರವರೇ, ನಾವು ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು, ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಅನ್ಯಾಯ ಮಾಡಿದಂಥವರಿಗೆ, ಅಸತ್ಯಗಳಿಗೆ, ಅನೀತಿ ಅಧರ್ಮಕ್ಕೆ ನಾವು ಯಾವತ್ತಿಗೂ ಸಹ ಬೆಂಬಲ ಕೊಡೋದಿಲ್ಲ. ಸತ್ಯ ಗೆಲ್ಲಬೇಕು. ಅದು ಸೌಜನ್ಯ ಪ್ರಕರಣ ಇರ್ಬೋದು, ಆನೆ ಮಾವುತನ ಪ್ರಕರಣ ಇರ್ಬೋದು, ಚಿನ್ನಯ್ಯನ ಪ್ರಕರಣ ಇರ್ಬೋದು, ಯಾವುದೇ ಪ್ರಕರಣ ಆಗಿರ್ಬೋದು. ಇಲ್ಲಿ ನೀವು ಮಾಡ್ತಾ ಇರ್ಬೋದು ಹೇಗಿದೆ ಅಂತಂದರೆ ದಿಢೀರ್ ಅಂತ ಉಟ್ಕೊಳ್ತೀರಿ. ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂದ ತಕ್ಷಣವೇ ಸತ್ಯಶೋಧನಾ ವರದಿ ಏನಾಯಿತು ಮಗಳೇ, ಕ್ಷಮಿಸು ಸೌಜನ್ಯ, ಎಲ್ಲವೂ ಬಂತು. ಅದಾದ ನಂತರ ದಿಢೀರ್ ಅಂತೇಳಿ ಶಿಫ್ಟ್ ಆಗಿದ್ದಲ್ಲಿ ಚಿನ್ನಯ್ಯನ ವಿಚಾರಕ್ಕೆ ಬಂದಾಗ ಧರ್ಮ ಸಂರಕ್ಷಣಾ ಸಭೆಗಳನ್ನು ಮಾಡ್ತೀರಿ. ಧರ್ಮ ಸಂರಕ್ಷಣಾ ಸಭೆ ಸೌಜನ್ಯ ವಿಚಾರದಲ್ಲಿ ಮಾಡಿ, ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಸೌಜನ್ಯ ವಿಚಾರದಲ್ಲಿ ಅದಾದಮೇಲೆ ಚಿನ್ನಯ್ಯನ ವಿಚಾರದಲ್ಲಿ ಧರ್ಮಯುದ್ಧ ಅಂತ ಮಾಡಿದಾಗ ಸಪೋರ್ಟ್ ಕೊಡ್ತೀರಿ. ಧರ್ಮ ಸಂರಕ್ಷಣಾ ಸಭೆ ಎಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತೀರಿ. ಯಾರ್ಯಾರನ್ನ ಕರ್ಕೊಂಡು ಬಂದ್ರಿ, ಇವತ್ತು ಅವ್ರು ಯಾರ್ಯಾರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಹೋರಾಟಗಾರರು ಇದನ್ನೇ ಕೇಳ್ತಾ ಇದ್ದಿದ್ದು. SIT ವರದಿಯನ್ನು ಹೊರಗಡೆ ತಗೊಂಬನ್ನಿ ಅಂತ ಕೇಳ್ತಾ ಇದ್ದಿದ್ದು. SIT ಹೊರಗಡೆ ಬರಬೇಕು, SIT ವರದಿ ಅಂತ ಕೇಳ್ತಾ ಇರೋದು. ಹೊರಗಡೆ ಬಂದಿದೆ, ಬರುತ್ತೆ. SIT ಕೊಟ್ಟಿದೆ. ಇನ್ನೂ ಸಹ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ DNA ಮ್ಯಾಚ್ ಆಗಬೇಕು. ಮತ್ತೊಮ್ಮೆ ತನಿಖೆಗೆ ಕೇಳ್ತಾರೋ ಗೊತ್ತಿಲ್ಲ. ಕೋರ್ಟ್ ಏನು ಡಿಸಿಷನ್ ಕೊಡುತ್ತೋ ಗೊತ್ತಿಲ್ಲ. ಇದೇ ಜುಲೈ 20ನೇ ತಾರೀಕು 29ನೇ ತಾರೀಕು ಕೇಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾಗುತ್ತೆ ನೋಡ್ಬೇಕ್ರಿ. B ರಿಪೋರ್ಟ್ಗೂ ಚಾರ್ಜ್ ಶೀಟ್ಗೂ A ರಿಪೋರ್ಟ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ಯಾರನ್ನ ತೃಪ್ತಿಪಡಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ಏಷ್ಯಾನೆಟ್ ಸುವರ್ಣ ವಾಹಿನಿ ಇವತ್ತು ಇದೇ ಥರ ಹೇಳಿ ತಪ್ಪು ದಾರಿಗೆ ತಗೊಂಡೋಗಿ ಇವತ್ತು ಎಷ್ಟನೇ ಪ್ಲೇಸಲ್ಲಿ ಕೂತಿದ್ದೀರಿ ನೀವು? TRPಯಲ್ಲಿ 5ನೇ ಪ್ಲೇಸ್ 6ನೇ ಪ್ಲೇಸಲ್ಲಿ ಕೂತಿದ್ದೀರಿ. ಥರ್ಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದಂಥ ಅಜಿತ್ ಹನುಮಕ್ಕನವರು ಅಲ್ಲಿನ ಸಂಪಾದಕ ಹುದ್ದೆಯನ್ನೇ ಕಳ್ಕೊಂಡ್ರವರು. ಕಿರೀರ್ತಿ ಇವತ್ತು ಏನಾಗಿದ್ದಾರೆ ಗೊತ್ತಿಲ್ಲ. ಮತ್ತು V2 ಸೂರ್ಯ ಏನಾಗಿದ್ದಾರೆ ಗೊತ್ತಿಲ್ಲ. ಇವರೆಲ್ಲರೂ ಸಹ ಹೋರಾಟದ ಭಾಗವಾಗಿದ್ರಲ್ಲ, ಏನಾದರೂ ಎಲ್ಲರೂ. ಚಕ್ರವರ್ತಿ ಸೂಲಿಬೆಲೆಯವರೆಲ್ಲಿ ಹುಡುಕಾಟ ಅಂತೇಳಿ ಬಂದು ಹೋದ್ರಲ್ಲ, ಎಲ್ಲಿ ಹೋದ್ರು ಎಲ್ಲಾನು. ಚಿನ್ನಯ್ಯ ಫಸ್ಟ್ 164 ಸ್ಟೇಟ್ಮೆಂಟ್ ಕೊಟ್ಟಾಗ ವಿರೋಧ ಮಾಡ್ತೀರಿ. ಚಿನ್ನಯ್ಯ SP ಆಫೀಸ್ಗೆ ದೂರು ಕೊಟ್ಟಾಗ ವಿರೋಧ ಮಾಡ್ತೀರಿ. ಚಿನ್ನಯ್ಯ ಈ ರೀತಿ ಊತ ಹಾಕಿರುವಂಥ ಜಾಗದಲ್ಲಿ ನಾವೇ ಹುಡುಕೊಡ್ತೀವಿ ಅಂತೇಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅವ್ರು ನೇರವಾಗಿ ಟಿವಿಗಳ ಮುಂದೆ ಹೇಳ್ತಾರೆ. ಯಾರೊಬ್ಬ ಆಟೋ ಡ್ರೈವರು ಇದೇ ಬಂಗ್ಲೆಗೂಡದಲ್ಲಿ 100 ಅಸ್ಥಿ ಪಂಜರಗಳನ್ನು ತೋರಿಸ್ತೀವಿ ಅಂತಾರೆ. ಅಲ್ಲಿ FSL ವರದಿ ಮಾಡಿದ್ದಂತಹ ವೈದ್ಯರು ಹೇಳ್ತಾರೆ, ಅಲ್ಲೇ ನಾನು ಸುಮಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇವೆಲ್ಲ ಏನ್ರಿ ಕಟ್ಟುಕತೆನಾ? ಸೃಷ್ಟಿ ಮಾಡಿದ್ದ ವಸಂತ್ ಗಿಳಿಯಾರವರೇ, ಇವೆಲ್ಲ ಸೃಷ್ಟಿ ಮಾಡಿದ್ದೇನ್ರಿ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ? ಕಳಂಕ ಮುಕ್ತ ಆಯಿತು ಅಂತೇಳಿ ಬಸವರಾಜ ಮಾಲ್ಗತ್ತಿಯವರು ಹೇಳ್ತಾ ಇದ್ದಾರಲ್ಲ. ಇಲ್ಲಿ ಯಾರು ಎಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದಾವೋ, ಏನೇನು ಆಗಿದಾವೋ ಎಲ್ಲದಕ್ಕೂ ಉತ್ತರ ಬರಬೇಕಲ್ಲ. 74 UDRಗಳ ಬಗ್ಗೆ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ, ಅದನ್ನು ಸಹ ವಿಚಾರಣೆಗೆ ಬರ್ತಾ ಇದೆಯಲ್ಲ. ಸೌಜನ್ಯ ವಿಚಾರ ಸಹ ಸುಪ್ರೀಂ ಕೋರ್ಟ್ಗೆ ಆದೇಶ ಆಗ್ತಾ ಇದೆಯಲ್ಲ. ಎಲ್ಲವೂ ಸಹ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಸೌಜನ್ಯ ಹೋರಾಟಗಾರರಿಗೆ. ನೀವು ಚಾನಲಲ್ಲೇ ಕುತ್ಕೊಂಡು ಜನರಿಗೆ ಬೇರೆ ಏನೋ ಮೆಸೇಜ್ ಕೊಡಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ವಸಂತ್ ಗಿಳಿಯಾರವರೇ. ನಾವು ಮನುಷ್ಯರು. ನಾವು ಭರತ ಖಂಡದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಎತ್ತಿ ಹಿಡಿದಂತಹ ನಾಡು ಇದು. ಸುಳ್ಳನ್ನು ಸೃಷ್ಟಿ ಮಾಡುವಂಥದ್ದಲ್ಲ. ನ್ಯಾಯ ಕೊಡಿಸ್ಬೇಕಾದಂತಹ ನಿಮ್ಮಂಥವರು ಇವತ್ತು ಯಾವುದನ್ನೂ ಲಿಂಕ್ ಮಾಡಿ ಏನೇನೋ ಮಾಡೋದಲ್ಲ. ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬರ್ತಿತ್ತಂತೆ, ಯೂಟ್ಯೂಬರ್ಸ್ ಮೇಲೆ ಕೇಸ್ ಹಾಕಬೇಕಂತೆ. ವಿದೇಶದಿಂದ ಹಣ ಬರ್ತಿರೋದು 1 ವರ್ಷ ಆದರೂ ಯಾಕ್ರಿ ಬರಲಿಲ್ಲ ರಿಪೋರ್ಟು? ಯಾತಕ್ಕೆ ಯೂಟ್ಯೂಬರ್ಸ್ಗೆ ಇಷ್ಟು ಹಣ ಬಂತು ಅಂತ ಗೊತ್ತಿಲ್ಲ, ಹೇಳಲಿಲ್ಲ. ವಸಂತ್ ಗಿಳಿಯಾರವರೇ ಏನೇನು ಮಾಡಿದ್ರಿ? ಇಡೀ ಭಾರತೀಯ ಜನತಾ ಪಕ್ಷವನ್ನೇ ತೊಗೊಂಡು ಬಂದಲ್ಲಿ ನಿಲ್ಲಿಸ್ಬಿಟ್ಟು ಧರ್ಮಯುದ್ಧ ಮಾಡಿದ್ರಿ. ಏನಾಯ್ತು ರೀ? ಇದೇ ಸತ್ಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂಥವರು. ಅವರಿಗೆ ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ. ನ್ಯಾಯವನ್ನು ಕಾಪಾಡೋದಕ್ಕೆ ತೆರೆಮರೆಯಲ್ಲಿ ವಕೀಲರು ಕೆಲಸ ಮಾಡ್ತಾ ಇದ್ದಾರೆ. ಸತ್ಯದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯ ಗೆಲ್ಲುತ್ತೆ ವಸಂತ್ ಗಿಳಿಯಾರವರೇ. ಕುತ್ಕೊಂಡು ಏನೇನೋ ಮಾತಾಡೋವಂಥದ್ದಲ್ಲ. B ರಿಪೋರ್ಟ್ ಅಂತ ಹೇಳೋದಲ್ಲ. ಅದು ಚಾರ್ಜ್ ಶೀಟು, B ರಿಪೋರ್ಟು, A ರಿಪೋರ್ಟು ನಿಮಗೇನು ಗೊತ್ತು? ನಿಮಗೇನಾದರೂ ಕಾಪಿ ಕೊಟ್ಟಿದ್ದಾರಾ? ಏಷ್ಯಾನೆಟ್ ಸುವರ್ಣದವ್ರು ಕಾಪಿ ಕೊಟ್ಟಿದ್ದಾರಾ? ಅಥವಾ ಬಸವರಾಜ ಮಾಲ್ಗತ್ತಿ ಅವರಿಗೆ ಕಾಪಿ ಕೊಟ್ಟಿದ್ದಾರಾ? ಅಥವಾ ಭಾರತೀಯ ಜನತಾ ಪಕ್ಷದ ಚಂದ್ರಶೇಖರ್ ಅವರು ಕಾಪಿ ಕೊಟ್ಟಿದ್ದಾರಾ?
ಯಾರು ಕೊಟ್ಟಿದ್ದಾರೆ ಕಾಪಿ ನಿಮಗೆ? ಕಾಪಿ ಕೊಟ್ಟಾಗ ಅದನ್ನ ಇಟ್ಕೊಂಡು ನೀವು ಮಾತನಾಡಬೇಕು, ಏನೇನೋ ಮಾತಾಡೋವಂಥದ್ದಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.